ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಗೆ ಒಂದು ಸರ್ಪ್ರೈಸ್ ಕಾಯ್ದೈತಿ. ಮುಂದೆ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ. ನಾನು ಕೂಡ ಈಗ ಎದ್ದೆ, ತುಂಬ ಲೇಟಾಗಿ ಅಂತೂ ಎದ್ದಿಲ್ಲ, 6:30 ಎದ್ದೀನಿ. ಸ್ವಲ್ಪ ಪರವಾಗಿಲ್ಲ, 7 ಗಂಟೆಗೆ ಹೇಳ್ತಿದ್ದೆ, ಕೆಲವೊಂದು ಟೈಮು 6:30 ಎದ್ದೀನಿ. ಸ್ವಲ್ಪ ದಿವಸ ಆಯಿತು ಜಲ್ದಿ ಹೇಳೋದು ಬಿಟ್ಟಿನಿ. ಪೂಜೆ ಪುನಸ್ಕಾರ ಇದ್ದ ಸ್ವಲ್ಪ 4 ಗಂಟೆಗೆ ಎದ್ದೇಳ್ತೀನಿ. ಹಾಗೆ ನೀನು ಪೂಜೆ ಮಾಡಬೇಕಾದ್ರೂ ಕೂಡ 4 ಗಂಟೆಗೆ ಎಚ್ಚರ ಆಗಲಿಲ್ಲ. ಆಮೇಲೆ ಇವತ್ತು ಕೆಲಸ ಏನು ಜಾಸ್ತಿ ಅಷ್ಟೊಂದೇನಿಲ್ಲ. ಪಾತ್ರೆಗಳು ಇಲ್ಲಿ ನೋಡ್ತಾ ಇರ್ಬೋದು, ಜೋಡಿಸಿರೋದು ಇಷ್ಟು ಎಲ್ಲ ಜೋಡಿಸಿರೋದು ಹಂಗೆ ಐತಿ. ಪಲ್ಯ, ರೈಸು, ಸಾಂಬಾರು, ಮತ್ತಿಲ್ಲಿ ಚಪಾತಿ ಇದ್ರೊಳಗೆ ಮಾಡಿಟ್ಟಿನಿ. ತರಕಾರಿ ಅಂತೂ ಸಾಕಷ್ಟು ಐತಿ. ನಿನ್ನೆ ತರಕಾರಿ ಇಲ್ಲ ಅಂತ ಹೇಳಿದಕ್ಕೆ ಇವತ್ತೊಂದು ಬಾಕ್ಸ್ ತರಕಾರಿನ ತಂದಿಟ್ಟಾರೆ. ಬಾಣೆ ಸ್ವಲ್ಪ ಇತ್ತು, ತೊಳೆದಾಕ್ತೆ, ಕಸ ಎಲ್ಲ ಗುಡಿಸಿದ್ದು, ಮತ್ತು ಏನೇನೆಲ್ಲ ಕೆಲಸ ಆಗಿದ್ದು ಅಂತ ಫುಲ್ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಮುಂದೆ ತುಂಬ ಸರ್ಪ್ರೈಸ್ ಆಗೈತಿ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಎದ್ದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಯಿತು, ಹಿಂಗೆಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು. ಚಹಾ ಕುಡಿಬೇಕು ಅನ್ಸಾಗತ್ತೈತಿ, ಭಾಳ ಜೋರ. ಹಾಲಿಲ್ಲ, ಹಾಲು ಖಾಲಿ ಆಗ್ಯಾವು, ಹಾಲು ತೊಗೊಂಬರ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ನಾನು 4 ಗಂಟೆಗೆ ಎದ್ದಿದ್ದೀನಿ. ಇವಾಗ ಟೈಮು 4:15. ಮತ್ತು ಹಾಲು ಕಾಸ್ತಾ ಇದ್ದೀನಿ. ಇಲ್ಲಿ ಹಾಲು ಕಾಸ್ಬಿಟ್ಟು ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ. ಏನಕ್ಕೆ ಎದ್ದೇಳಬೇಡಿ ಅಂದಿದ್ದೀನಿ ಅಂದರೆ, ಅಮ್ಮನೂ 4 ಗಂಟೆಗೆ ಎದ್ದೇಳ್ತಿದ್ರು. ಏನಕ್ಕೆ ಅಂದರೆ ಅವರು ಸ್ವಲ್ಪ ಮೈಯಲ್ಲಿ ಬ್ಲಡ್ಡು ಕಮ್ಮಿ ಆಗಿದೆ ಅಂತಂದರು. ಅದಕ್ಕೆ 4 ಗಂಟೆಗೆ ಎದ್ದರೆ ಮತ್ತೆ ಬ್ಲಡ್ಡು ಇನ್ನೂ ಸ್ವಲ್ಪ ಸುಟ್ಟೋಗುತ್ತೆ ಅಂದ್ಬಿಟ್ಟು ಇನ್ನೂ ಮಲ್ಕೊಳಕ್ಕೆ ಹೇಳಿದ್ದೀನಿ. ಇವಾಗ ಹಾಲು ಕಾಯಿಸಿ ಸ್ನಾನ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚಬೇಕು. ದೇವ್ರ ದೀಪ ಹಚ್ಚಿದ್ಮೇಲೆ ನಿಮ್ಗೆ ಸಿಗ್ತೀನಿ. ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡ್ಸೋಣಂಗೆ ಒರ್ಸೋಣ ಅಂತ ನೋಡ್ತಾ ಇದ್ದರೆ, ಬೆಳಗ್ಗೆ ಏಳಷ್ಟರಲ್ಲೇ ದೇವರೆಲ್ಲ ಪೂಜೆ ಎಲ್ಲ ಇಳಿಸಿ ಕಸ ಎಲ್ಲ ಗುಡಿಸಿ ಅವನು ರೆಡಿ ಮಾಡ್ಕೊಂಡಿದ್ದ. ನನ್ನ ಮಗ ಯಾವಾಗ ಇಷ್ಟು ದೊಡ್ಡವನಾದಂತ ನನಗೆ ಒಂಥರ ಆಶ್ಚರ್ಯ ಆಯಿತು, ತುಂಬಾ ಖುಷಿ ಆಯಿತು. ನನಗೆ ಹುಷಾರಿಲ್ಲದೆ ಇರೋವಾಗ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ಕೋತಾನೆ. ಹಾಗೆ ಮತ್ತು ನಾನು ಮೊನ್ನೆ ಹೇಳಿದ್ದೆ, ತುಂಬ ಸುಸ್ತಾಗಿ ಅವತ್ತು ಮಲ್ಕೊಂಡಿದ್ದೆ, ಊಟ ಕೂಡ ಮಾಡಲಿಲ್ಲ. ಅವತ್ತು ಕೇಳಿದೆ ಯಾಕೆ ಈ ಥರ ಅಂತ ಹೇಳ್ಬಿಟ್ಟು. ನನ್ನ ಮೈಯಲ್ಲಿ ಬ್ಲಡ್ಡು ಕಮ್ಮಿ ಅದಪ್ಪ, ಅದಕ್ಕೆ ಈ ಥರ ಸುಸ್ತಾಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವ್ನು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು, ಬ್ಲಡ್ ಕಮ್ಮಿ ಆದಲ್ಲಿ ನೈಟ್ ರಾತ್ರಿ ಎಲ್ಲ ಎದ್ರೆ ನಶಿಕ್ನಾಗ ಇನ್ನೂ ಸ್ವಲ್ಪ ಬ್ಲಡ್ ಸುಡ್ತದೆ, ಅಂದರೆ ನಿದ್ದೆ ಕಮ್ಮಿ ಆಯ್ತಿದ್ರೆ ಬ್ಲಡ್ ಕಮ್ಮಿ ಆಗ್ತದೆ ಅಂತ ಅವನು ಅಂದಾಜು. ಹಂಗೆ ಅನ್ಕೊಂಡ್ಬಿಟ್ಟು ನನ್ನ ಎಬ್ಬಿಸ್ಲಾರೆ ಎಲ್ಲ ಕೆಲಸ ಅವನೇ ಮಾಡ್ಕೊಂಡಿದ್ದಾನೆ ನೋಡಿ. ನಾನು ಸ್ನಾನ ಮಾಡ್ಕೊಂಬಂದೆ, ಮತ್ತು ಇದು ಹಾಲು ನಾನು ಸ್ನಾನದಿಂದ ಬರೋಷ್ಟಿಗೆ ತಣ್ಣಗಾಗ್ಬಿಟ್ಟಿತ್ತು. ಅದಕ್ಕೆ ಇನ್ನೂ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ದೇವ್ರ ದೀಪ ಹಚ್ಬೇಕು. ನೆಲ ಒರೆಸಿ ಗುಡಿಸಿ ಮಾಡೋದು ಅಷ್ಟೆಲ್ಲ ರೀ. ಗ್ಯಾಸ್ ಕಟ್ಟಿನ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಕೂಡ ಹಚ್ಚಿದ. ಶಿವನ ಪೂಜೆ ಮಾಡಿದ್ನಲ್ಲ, ಶಿವನ ಪೂಜೆ ಮಾಡಿರೋದು ಕೂಡ ಅಷ್ಟೇ, ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿದ್ದ. ನನಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹಾಗೆ ಧೂಪ ಕೂಡ ಹಾಕಿದ್ದ. ಸೇಮ್ ನಾನು ಡೈಲಿ ಯಾವ ರೀತಿ ಪೂಜೆ ಮಾಡ್ಕೋತೀನೋ ಅದೇ ರೀತಿಯೇ ಮಾಡ್ಕೊಂಡ. ಮಕ್ಕಳಿಗೆ ಏನಪ್ಪ ಅಂತಂದರೆ, ನಾವು ಹೇಳ್ಕೊಡೋದಕ್ಕಿಂತ ಅವ್ರ ಮನಸ್ಸಲ್ಲಿ ಬರುತ್ತೆ, ಅವ್ರ ಭಾವನೆಯಲ್ಲಿ ಹುಟ್ಟುತ್ತೆ ನೋಡಿ, ಅದನ್ನು ತುಂಬ ಮುಖ್ಯ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ, ತಾಯಿ ತಂದೆಗೆ ಏನಾದರೂ ಹುಷಾರಿಲ್ದಾಗ ನಾವು ಹಿಂಗೆ ನೋಡ್ಕೋಬೇಕು, ಹಿಂಗೆ ಮಾಡಬೇಕು ಅನ್ನೋದು ಮೈಂಡಲ್ಲಿ ಬರ್ತದಲ್ಲ, ಅದು ಮಕ್ಕಳು ಖಂಡಿತ ತಾಯಿ ತಂದೆಗೆ ತುಂಬ ಚೆನ್ನಾಗಿ ನೋಡ್ಕೊತಾರಂತ ಅನಿಸ್ತೈತಿ. ಯಾಕಂದರೆ ನಾನು ಹೇಳೂ ಇರಲಿಲ್ಲ ಅವ್ನಿಗೆ ಮಾಡಂತ ಹೇಳ್ಬಿಟ್ಟು, ಅವನಷ್ಟು ಅವನೇ ಮಾಡೋಕತ್ತಾನಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನು ಡೈಲಿ ಒಂದು ಕುಂಕುಮನ ಇಟ್ಕೊತಾನೆ, ಹಾಗೆ ಮತ್ತು ಶ್ರೀಗಂಧ ಕೂಡ ಇಟ್ಕೊತಾನೆ. ಈ ಶ್ರೀಗಂಧ ನಾನು ತೊಗೊಂಬಂದಿರೋದು ಎಲ್ಲಿಂದಪ್ಪ ಅಂತಂದ್ರೆ ಗುಡ್ಡಾಪುರದಿಂದ. ಹಾಲನ್ನ ಅವನೇ ರೆಡಿ ಮಾಡ್ಕೊಂಡ. ಎಲ್ಲ ಆಯ್ತು ನೋಡ್ರಿ, ದೀಪ ಹಚ್ಚೋದು. ಟೈಮ್ ಈಗ 5 ಗಂಟೆ ಆಗೈತಿ. ನಾ ಹಾಲು ರೆಡಿ ಮಾಡ್ಕೊಂಡ್ರೆ ಇಲ್ಲಿ ನಾವು ಓದ್ಕೊತೀನಿ ರೀ. ಮುಂದಿನ ವಿಡಿಯೋ ಮಮ್ಮಿ ಕಂಟಿನ್ಯೂ ಮಾಡ್ತಾರೆ. ಸಿದ್ಧಾರ್ಥ ಏನು ಮಾಡತ್ತಿ? ಹೊಲಿಗೆ ಹಾಕತ್ತೀನಿ. ಬಟ್ಟೆ ಹೊಲಿ ಹತ್ತಿ ಬಟ್ಟೆ ಈ ಒಂದು ಹೊಲ್ಕೊಂಡು ಯಾವ್ದು ಹೊಲ್ಕೊಂಡು ಪ್ಯಾಂಟ್ ಹೌದಾ? ಪೂರ ಮಡಚಿದೆ ತಳಗೆ? ಇಲ್ಲ ಮಡಚಿಲ್ಲ, ಅಷ್ಟೇ. ಕಾಲು ಅಳ್ತಿ ಅದಿಲ್ಲ ಮೊದಲು ಇದು ಹಿಂಗೆ ಇಷ್ಟು ದೊಡ್ಡದು ಬರಬಾರ್ದು ಇದು ಹೊಲಿಗೆ. ಅದು ನಾ ಇದು ದಂಡೆ ತೊಳಕ್ ಹೋದೆ. ಏನು ಮಾಡೋ ಗೊತ್ತಾನು? ಕಾಣಿಸ್ಲಿಲ್ಲ ಅದ್ರ ಲೈಟಿಗೆ. ಇದು ಇರ್ತದಲ್ಲ, ಇದು 2 ಇರ್ತದಲ್ಲ. ಇದು ಒಂದು ಇದ್ರ ಮ್ಯಾಲೆ ಕುಂದಿರ್ಬೇಕು, ಒಂದು ಇದ್ರ ಪಕ್ಕ ಬರಬೇಕು. ಇದೇನಾದಲ್ಲ ಎಡ್ಜ್ ಇಲ್ಲ ಅದಲ್ಲ, ಇಲ್ಲಿ ನೋಡಿ, ಅಲ್ಲೇ ನೋಡ್ತೀವಿ. ಇಲ್ಲಿ ಒಂದು ಟೆನ್ಷನ್, ಇದು ಒಂದು ಕೂರ್ಬೇಕು, ಇಲ್ಲೊಂದು ಕೂರ್ಬೇಕು. ಈ ಟೆನ್ಷನ್ ಹಿಂಗೆ ಇಟ್ಕೋತಲ್ಲ, ಈಗ ಇಟ್ಕೊ, ನಾನು ಹೇಳ್ತೀನಿ. ಹೊಲ್ಕೋತಾನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ಹಿಂಗೆ
ಇನ್ನೊಂಚೂರು ಎತ್ತು ನಾನು ಹೇಳ್ತೀನಿ. ಹಾಂ ಹಿಂಗೆ ಹಾಂ ಆ ರೀತಿ ಹಾಗಿದ್ದಾಗ ಏನು ಬರ್ತದೆ ಕರೆಕ್ಟಾಗಿ ಅದು ಫಿನಿಶಿಂಗ್ ಕರೆಕ್ಟ್ ಬರ್ತದೆ. ಅವಾಗ ಪೂರ್ತಿ ಹಾಗೆ ಬರಬೇಕು. ನಿನ್ನ ನೆದರ ಇಲ್ಲೇ ಇರಬೇಕು, ಈ ಟೆನ್ಷನ್ ಮೇಲೆ ಇರಬೇಕು. ಇದು ಎಲ್ಲಿ ಹೋಲಕತ್ತದ ನಾವು ನೆದರ ಅದ್ರ ಮೇಲೆ. ಓಕೆ ಹೊಲಿ. ಪ್ಲೀಸ್ ನಿಮ್ಮ ಮನೆಗೆ ಎಮ್ಮೆ ಆಕಳ ಹಿಡಿದ್ರೆ ಹಾಲರ್ ಕಳಿಸಿ, ನಮ್ಗೆ ಚಹಾ ಬೇಕಾಗೈತಿ ಮತ್ತು ಪಾಕೆಟ್ ಹಾಲು ಕುಡಿದು ಬೇಸರ ಆಗೈತಿ. ಅಲ್ಲಿ ಊರಾಗಿದ್ದಾಗ ತವರೂರಾಗಿದ್ದಾಗ ಎಮ್ಮೆ ಹಾಲು ಗಟ್ಟನ ಹಾಕಿ ಹಾಕಿ ಚಹಾ ಹಾಕೊಂಡು ಕುಡ್ದೀನಿ. ಈಗ ಮತ್ತೆ ಕುಡಿಬೇಕು ಅನ್ಸಾಗತ್ತೈತಿ. ನಿಮ್ಮ ಮನೆಗೆ ಇದ್ರೆ ಕಳಿಸಿ ಕೊಟ್ಬಿಟ್ರಿ ಪ್ಲೀಸ್, ದಯವಿಟ್ಟು ಜಲ್ದಿ ಜಲ್ದಿ. ನಂಗೆ ಚಹಾ ಭಾಳ ಅರ್ಜೆಂಟ್ ಇಸದ್ದು. ಚಹಾ ಕುಡಿದಿಲ್ಲ ತಲೆ ಗಿರಿಗಿರಿಗಿರ ಅಂತು. ನಾನಂತೂ ಫುಲ್ ಚಹಾ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ನನಗಂತೂ ಬಿಟ್ಟು ಇರೋಕ್ಕಾಗೋದಿಲ್ಲ. ಅದೇನೇ ಹೇಳ್ತಾರಲ್ಲ, ಕಟ್ಕೊಂಡು ಗಂಡನ ಬೇಕಾದ್ರೆ ಒಂದು ದಿವಸ ಬಿಟ್ಟು ಇದ್ಬಿಡ್ಬೋದು. ಈ ಚಹಾ 1 ಸೆಕೆಂಡ್ ಬಿಟ್ಟು ಇರೋಕ್ಕಾಗೋದು ನನಗೆ. ಫಸ್ಟ್ ಚಹಾ ಬೇಕಂತ ಸರ್ ನೋಡಿರಿ. ಚಹಾ ರೆಡಿ ಆಯಿತು. ಈ 1 ಕಪ್ ಚಹಾ ಕುಡ್ದಿಲ್ಲ ಅಂದ್ರೆ ನಮ್ಮ ದಿನನೇ ಶುರು ಆಗೋಲ್ಲ. ಕುಡಿದ ಮೇಲೆ ದಿನ ಶುರು ಆಗೋದು. ಈ 1 ಕಪ್ ಚಹಾ ಕುಡ್ದಿಲ್ಲ ಅಂದ್ರೆ ಸೂರ್ಯ ಬಂದಾನಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಈ ಬಿಸ್ಕೆಟ್ ತಿಂದಿಲ್ಲಪ್ಪ ಅಂತಂದ್ರೆ ಇವತ್ತಿನ ದಿನ ಏನು ತಿಂದರೂ ತಿಂತೀನಿ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಇದೊಂದು ಕಪ್ ಚಹಾ, ಇದಿಷ್ಟು ಬಿಸ್ಕೆಟ್ ಬೇಕೇ ಬೇಕು ಡೈಲಿ. ಇಲ್ಲಿಂದನೇ ನಮ್ಮ ದಿನ ಶುರು. ನಾಷ್ಟಕ್ಕಂತೂ ಏನು ಮಾಡಿಲ್ಲ. ರಾತ್ರಿ ಅಡುಗೆನ ಸಿಕ್ಕಾಪಟ್ಟೆ ಉಳ್ತಿತ್ತು. ಯಾಕಂತಂದ್ರೆ ಅವರಿಗೆ ಚಪಾತಿ ಪಲ್ಯ ಮತ್ತು ರೈಸನ್ನು ಮಾಡಿದ್ದೆ. ಅವ್ರು ಯಾವುದು ತೊಗೊಂಡು ಇರಲ್ಲ. ಅವರಿಗೆ ನಮಗೆ ಸೇರಿಸಿ ಮಾಡಿದ್ದೆ. ನಮ್ಮ 3 ಜನಕ್ಕೆ ಅವರಿಬ್ಬರಿಗೆ ಅಂತ ಹೇಳ್ಬಿಟ್ಟು 5 ಜನದ ಅಡುಗೆನ ಇತ್ತು. 5 ಜನದ ಅಡುಗೆಯಲ್ಲಿ ನಾವು 2 ಜನದ ಅಡುಗೆ ಕೂಡ ನಾವು ಊಟ ಮಾಡಿರಲಿಲ್ಲ. ರಾತ್ರಿ ನಾವು ಸರಿಯಾಗಿ ಊಟ ಮಾಡಿರಲಿಲ್ಲ. ಹಾಗೆ ಮತ್ತು ಅವ್ರ ಬಾಕ್ಸ್ ಕೂಡ ಎಲ್ಲ ಹಾಗೆ ಉಳಿದಿತ್ತು ಮಾಡಿರುವಂಥ ಅಡುಗೆ. ಅದನ್ನೇ ಬಿಸಿ ಮಾಡಿಕೊಂಡು ತಿನ್ನಕತ್ತಿದ್ವಿ. ರೈಸು ಪಲ್ಯ ಎಲ್ಲನೂ. ಚಪಾತಿ ಕೂಡ ಅಷ್ಟೇ ನಾನು ಬಿಸಿ ಮಾಡ್ಕೊಂಡು ತಿನ್ನತ್ತಿದ್ದೆ. ಉಳಿದಿರೋ ಚಪಾತಿಗೆ ತುಪ್ಪ ಹಾಕಿ ಬಿಸಿ ಮಾಡ್ಕೊಳತ್ತಿದ್ರೆ. ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಬಿಸಿ ಚಪಾತಿಗೇನು ಸೂಪರಾಗಿ ಟೇಸ್ಟ್ ಬರ್ತೈತಿ. ಚಪಾತಿ ನೋಡ್ರಿ ಹೆಂಗೆ ಉಬ್ಬಿ ಬರಾಕತ್ತದ ಅಂತ ಹೇಳ್ಬಿಟ್ಟು. ಬಿಸಿ ಚಪಾತಿ ಹೆಂಗೆ ಉಬ್ಬಿ ಬರ್ತೈತಿ ಅದೇ ಥರ ಉಬ್ಬಿ ಬರ್ತದೆ. ಟೇಸ್ಟ್ ಕೂಡ ಸಖತ್ತಾಗಿರ್ತೈತಿ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ಅದರ ಸ್ಪೆಷಲಾಗಿ ಸಿದ್ಧಾರ್ಥ ಅಂದ್ರೆ ತುಂಬಾ ಇಷ್ಟ. ಬಿಸಿ ಚಪಾತಿ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟಪಡ್ತೀನಲ್ಲ. ಮತ್ತು 2-3 ಚಪಾತಿ ಕೂಡ ತಿನ್ನಕ್ಕೆ ಹೋಗಲ್ಲ. 2 ಚಪಾತಿ ಸಾಕು ಮಾಡಿಬಿಡ್ತಾನೆ. ಈ ಥರ ಬಿಸಿ ಮಾಡಿಕೊಟ್ರೆ ಒಂದು 3-4 ಚಪಾತಿ ತಿಂತಾನೆ. ಅಷ್ಟು ಟೇಸ್ಟಾಗಿ ಬರ್ತೈತಿ. ಇದು ನೋಡ್ರಿ ಎಷ್ಟು ಉಬ್ಬಿ ಬರಾಕತ್ತೈತಿ. ಬಿಸಿ ಚಪಾತಿ ಹೆಂಗೆ ಬರ್ತೈತಲ್ಲ ಹಾಗೆ ಬರ್ತದೆ. ಮಕ್ಕಳಿಗೆ ನೀವು ರಾತ್ರಿ ಉಳಿದಿದ್ರೆ ಏನಾದರೂ ಚಪಾತಿನ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಿರ್ತಾರೆ. ಚಪಾತಿ ನೋಡ್ರಿ ಎಷ್ಟು ಕಟ್ಟಿ ಆಗಿಬಿಟ್ಟವು. ಅದನ್ನೇ ತುಪ್ಪ ಹಾಕಿಬಿಟ್ರೆ ಸಾಕು, ಎಷ್ಟು ಟೇಸ್ಟಾಗಿ ಬರಾಕತ್ತೈತಿ. ಸಿದ್ಧಾರ್ಥನು ಬಾಕ್ಸಿಗೆ ಮಾಡಿ ಕಳಿಸಿದೆ ಚಪಾತಿ. ಮತ್ತು ಅದೇ ಚಪಾತಿನ ಬಿಸಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು, ಹಸಿ ಬಟಾಣಿ ಕ್ಯಾರೆಟನ್ನು ಪಲ್ಯ ಮಾಡಿಬಿಟ್ಟು ಅದನ್ನು ಹಾಕಿ ಕಳಿಸಿದೆ. ಇಂದು ಉಳಿದಿರೋ ಕೆಲಸ ಸ್ವಲ್ಪ ಎಲ್ಲ ಬಾಂಡೆಗಳು ಹಾಗೆ ಉಳ್ಕೊಂಡಿದ್ದು. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲೇ ಇಟ್ಬಿಟ್ರೆ ಚಂತಾನ ಹಾಗೆ ಕುಂದಿರ್ತಾವೆ. ಮಾಡೋ ಕೆಲಸ ಮಾಡಿಬಿಡ್ಬೇಕು. ಅಲ್ಲೇ ಇಟ್ಟರು ಕಡೆಗೆ ನಾವೇ ಮಾಡಬೇಕು. ಅವಾಗಾದರೂ ನಾವೇ ಮಾಡಬೇಕು, ಈಗಾದರೂ ನಾವೇ ಮಾಡಬೇಕು. ಹಾಗಾಗಿ ಈ ಕೆಲಸನ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಂಡೆಗಳನ್ನ ತೊಳ್ಕೊಳ್ಳೋದಿದೆ. ಈ ಪಾತ್ರೆಗಳು ತೊಳೆಯೋ ಟೈಮಲ್ಲಿ ನನಗೆ ಹೆಂಗೆ ಅನಿಸ್ತೈತೆ ಅಂದರೆ ಎಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ದಾನ ಕುತ್ಕೊಂಡ್ಬಿಡೋಣ, ತಪಾಸಿ ಕುತ್ಕೊಂಡ್ಬಿಡೋಣ ಅನ್ನೋಷ್ಟು ಆಗ್ತೈತಿ. ಯಾಕಂದ್ರೆ ಈ ಕೆಲಸ ಮಾಡೋದೈತೆ ನೋಡ್ರಿ, ಒಂದು ಸ್ವಲ್ಪ ಹೊತ್ತು ಅಲ್ಲ ಎಷ್ಟು ಕೆಲಸ ಮಾಡಿದ್ರು ಈ ಮನೆ ಕೆಲಸನ ಮುಗಿಯಲ್ಲ. ಇದಿಷ್ಟೆಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಇದಿಷ್ಟೆಲ್ಲ ಮಾಡಿಕೊಂಡು ಇನ್ನೇನೆಲ್ಲ ಮುಗೀತು ಅಂತ ಕುತ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ತೊಗೊಂಬಂದು ಸಿಂಕಲ್ಲಿ ಪಾತ್ರೆಗಳನ್ನ ಹಾಕಿರ್ತಾರೆ. ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಏನಾದರೂ ತೊಗೊಂಡೋಗಿ ಇಟ್ಟಿರ್ತಾರೆ. 1 ಸೆಕೆಂಡ್ ಕೂಡ ಈ ಗ್ಯಾಸನ್ನು ಕಟ್ಟಿ ಒಂದು ಸ್ವಲ್ಪನೂ ಕೂಡ ಫ್ರೀ ಆಗಿರೋದಿಲ್ಲ. ನಾಳೆಗೆ ಇಡ್ಲಿನ ದೋಸೆನ ಮಾಡ್ಕೊಳ್ಳೋಣ ಅಂತ ಈ ಗುಂಡೆದಾಗ ಸ್ವಲ್ಪ ಅಕ್ಕಿನ ನೆನೆಸಿಟ್ಬಿಟ್ಟಿದ್ದೀನಿ. ಅಕ್ಕಿ ಯಾಕಪ್ಪ ಅಂತಂದರೆ ಕಾಯಿ ಕೂಡ ಉಳಿದಿತ್ತು. ಆ ಕಾಯಿನ ಹಾಳು ಮಾಡಬಾರ್ದು. ಹಸಿ ಕಾಯಿನೂ ಐತಿ, ಮತ್ತು ಹೆಂಗಿದ್ರು ಸುಮ್ಮನೆ ವೇಸ್ಟ್ ಆಗ್ತದೆ, ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೊಂಡೆ. ಈ ಪುಟ್ಟಿ ಇಡೋಕೆ ಒಂದು ಜಾಗ ಸಿಗೋಲ್ದ ಕೈಯಾಗಿ ಹಿಡ್ಕೊಂಡು ಓಡಾಡತ್ತೀನಿ. ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾನು ವಾಪಸ್ ಕರಿತಿದ್ರಿ ಗ್ಯಾಸ್ ಕಟ್ಟೆ. ಏನಪ್ಪ ಅಂತಂದ್ರೆ ಎಲ್ಲಿದ್ದಿ ಬಾರವ್ವ, ನನ್ನ ಮೈ ಎಲ್ಲ ಮಾತು ಗಲೀಜು ಮಾಡಿ ಇಟ್ಟರೆ ಒರೆಸ್ವಾ, ನೀನು ತಿಕ್ವಾ ತೊಳಿವಾ ಅಂತ ಹೇಳ್ಬಿಟ್ಟು ಕರಿತಿರ್ತದೆ. ಎಷ್ಟಂತ ಕೆಲಸ ಮಾಡೋದು ಸಾಕು ಅನ್ನಿಸ್ತೈತಿ. ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಒಂದಿಂದು ಕೆಲಸನೇ ಈ ರೀತಿ ಆದ್ರೆ ಪ್ರತಿನಿತ್ಯ ಇದೇ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಹೊರಗಡೆ ದುಡ್ಕೊಂಬಂದ್ರೂ ಪರವಾಗಿಲ್ಲ ಅನಿಸಾಕತ್ತೈತಿ ನನಗಂತೂ. ಈಗ ಮನೆಯಾಗಿದ್ದು ಈಗ ಅವ್ರಿಗೆ ಬುತ್ತಿ ಕೊಡೋದು, ನಾನು ಇಲ್ಲಿ ಮನೇಲಿ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಹೆಂಗಪ್ಪ ಅಂತಂದ್ರೆ ಹೊರಗಡೆ ಹೋಗಿ ದುಡ್ದಿದ್ರೆ ಬೆಸ್ಟ್ ಇರ್ತಿತ್ತು ಅನಿಸ್ತದೆ. ಹೊರಗಡೆ ಹೋಗಿ ದುಡಿಯೋ ಟೈಮಲ್ಲಿ ಅನಿಸ್ತೈತಿ ಯಾವಾಗಾದ್ರೂ ಮನೆಯಲ್ಲಿ ಇರ್ತೀನಿ ಅಂತ. ಹೆಣ್ಣಿನ ಜನ್ಮಕ್ಕೆ ಯಾವುದೂ ಸಮಾಧಾನ ಇಲ್ಲ. ಕೆಲಸ ಮಾಡಿಲ್ಲದ್ರೂ ಸಮಾಧಾನ ಆಗಲ್ಲ, ಕೆಲಸ ಮಾಡಿದ್ರು ಕೂಡ ಸಮಾಧಾನ ಆಗಲ್ಲ. ಅಷ್ಟೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಬಟ್ಟೆ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ಅದನ್ನೂ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಮಿಷಿನ್ ಒಳಗಡೆ ಸಿಕ್ಕಾಪಟ್ಟೆ ಹೊಲಸಾಗ್ಬಿಟ್ಟೈತ್ರಿ. ಅದ್ರದ್ದೊಂದು ಪಾರ್ಟ್ಸ್ ಹೋಗ್ಬಿಟ್ಟೈತಿ. ಅದನ್ನು ತೊಗೊಂಬಂದು ಹಾಕಬೇಕು. ಇರೋಬರೋ ಹೊಲಸೆಲ್ಲ ಅದ್ರಲ್ಲಿ ಹೋಗಿ ಕುತ್ಕೊಂಡೈತಿ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಬರೋವಲ್ದು. ಹಾಗೆ ಮತ್ತು ಅದಕ್ಕೊಂದು ಯಾವುದೋ ಲಿಕ್ವಿಡ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬುಕ್ ಮಾಡಿ ಒಂದು ತೊಗೊಂಬರಿಸಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಅದಕ್ಕೊಂದು ಅದು ಹೋಗಿರೋ ಪಾರ್ಟ್ಸ್ ಒಂದು ತೊಗೊಂಬಂದು ಹಾಕಬೇಕು. ಅದನ್ನೆಲ್ಲ ಬಟ್ಟೆನ ಮಿಷಿನ್ಗೆ ಹಾಕ್ಬಿಟ್ಟೆ. ಇನ್ನೊಂದು ಸ್ವಲ್ಪ ನೆಲ ವರ್ಷಗಳ ಬಟ್ಟೆಗಳನ್ನಿದ್ದು ಉಳಿದಿರೋ ಸವನ್ ಪುಡಿ ನೀರಾಗ ಅದನ್ನೆಲ್ಲ ನೆನೆಸಿಟ್ಟು ಅದನ್ನಲ್ಲೇ ಬಿಟ್ಬಿಟ್ಟೆ. ಅದನ್ನು ಮತ್ತೆ ಬೇಕಾದ್ರೆ ಆಮೇಲೆ ಒಗ್ದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದನ್ನಾದ್ಮೇಲೆ
ಸಾಯಂಕಾಲ ಇನ್ನೇನು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಿದ್ಧಾರ್ಥ ಬಂದಮೇಲೆ ಮಾಡೋಣ ಬಿಸಿದು ಅಂತ ಹೇಳ್ಬಿಟ್ಟು ಫಸ್ಟೇ ಮಾಡಿಟ್ಬಿಟ್ರೆ ಮಧ್ಯಾಹ್ನಷ್ಟಕ್ಕೆ ತಣ್ಣಗಾಗ್ಬಿಡ್ತೈತಿ, ಇನ್ನೇನು ಅವಸರ ಐತಿ ಬಿಡು ಅಂತ ಹೇಳ್ಬಿಟ್ಟು ಅವರು ಹೆಂಗೆ ಇವತ್ತು ಊಟ ತೊಗೊಳ್ಳಲ್ಲ, ನಿನ್ನೆ ನೈಟೇ ಊಟ ತೊಗೊಂಡು ಹೋಗಿಲ್ಲ, ಇವತ್ತು ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಆರಾಮಾಗಿ ಏನು ಮಾಡ್ಕೊಂಡೆ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವರು ಊಟನೂ ಕೇಳಿಬಿಟ್ರು, ಮನೆಯಲ್ಲೇ ಇದ್ದಾರೆ ಬಂದುಬಿಟ್ಟಿದ್ದಾರೆ, ನಾನು ನೋಡೇ ಇಲ್ಲ. ಆಮೇಲೆ ಅವ್ರಿಗೆ ಬಿಸಿ ಅವಲಕ್ಕಿನ ಮಾಡಿಕೊಟ್ಟೆ, ಚಪಾತಿ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತೇಳಿ ಚಪಾತಿ ಮಾಡಲಿಲ್ಲ, ಅವಲಕ್ಕಿನ ಮಾಡಿಕೊಟ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟೆ. ಅದಾದಮೇಲೆ ಖಾರ ಇರಲಿಲ್ಲ ಮನೆಯಲ್ಲಿ, ಮೆಣಸಿನ್ಕಾಯಿ ಒಣಗಿಸಿದ್ನಲ್ಲ ಮೊನ್ನೆ ಎಲ್ಲ ಇಟ್ಟಿದ್ವಿ. ಇವತ್ತು ಮತ್ತೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ವಿ, ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಆರಾಮರ ಒಣಗಿದ್ದು ಅಂದ್ರೆ ಅದನ್ನು ಪುಡಿ ನೀಟಾಗಿ ಆಗೋದಿಲ್ಲ. ಹಾಗಾಗ್ಬಿಟ್ಟು ಏನು ಮಾಡಿದೆ ಫ್ರೆಂಡ್ಸ್, ಇದನ್ನೆಲ್ಲ ಮೆಣಸಿನ್ಕಾಯಿನ ಒಣಗಿಸಿದಾದ್ಮೇಲೆ ಏನು ಈ ಖಾರದ ಮೆಣಸಿನ್ಕಾಯಿ ಮತ್ತು ಖಾರ ಇಲ್ದಿರೋ ಮೆಣಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡಿದೆ. ಎರಡೂ ಮಿಕ್ಸ್ ಮಾಡಿ ಕುಡಿಸ್ಕೊಂಬರೋದ್ರಿಂದ ಖಾರನೂ ಕೆಂಪಿಗೆ ಬರ್ತೈತಿ, ಖಾರ ಮಸ್ತಾಗಿ ಒಂದು ಕಲರ್ ಇರ್ತದೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡೆ. ಮೆಣಸಿನ್ಕಾಯಿನ ಕೊಟ್ಟು ಕಳಿಸಿದಾದ್ಮೇಲೆ ನನಗೂ ಇನ್ನೂ ಸ್ವಲ್ಪ ಕೆಲಸ ಐತ್ರಿ, ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ. ನಾನಂತೂ ಇವತ್ತು ಇಡೀ ದಿವಸ ಕೆಲಸ ಮಾಡಿದ್ದೀನಿ. ನೋಡಿದ್ರೆ ಸಾಯಂಕಾಲ ಕೇಳ್ತಾರೆ ಏನು ಕೆಲಸ ಮಾಡಿ ಮನೆಗೆ ಇರ್ತಿ ಮತ್ತೆ ಸುಸ್ತಾಗ್ಯದಂತಿ ಅಂತಾರೆ. ನನ್ನ ಕಷ್ಟ ನನಗೆ ಗೊತ್ತು, ಯಾರಿಗೆ ಹೇಳಬೇಕು ಅನ್ನೋ ಥರ ಆಗ್ತದೆ. ಯಾರು ಮುಂದೆ ಹೇಳಿದ್ರು ಕಷ್ಟನ ಪರಿಹಾರ ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು. ಇಲ್ಲಿ ನಾ ಇಷ್ಟು ಹೊರಗಡೆ ಇಡಬೇಕು, ಎಲ್ಲ ಐಟಮ್ಸನ್ನು ಹೊರಗಡೆ ಇಟ್ಕೋಬೇಕು, ಒಳಗೆ ಇಟ್ಕೋಬೇಕಂದ್ರೆ ಜಾಗನೇ ಇಲ್ಲ. ಅದು ಮೊನ್ನೆ ಅಕ್ಕಿ ಚೀಲ, ಈಗೇನು ಮೆಣಸಿನ್ಕಾಯಿ ಚೀಲ ಇಟ್ಟಲ್ರಿ, ಆ ಮೆಣಸಿನ್ಕಾಯಿ ಚೀಲದ ಹತ್ರ ನಾನು ಅಕ್ಕಿ ಚೀಲನ ಇಟ್ಟಿದ್ದೆ, ಇಲಿ ಎಲ್ಲ ಕಡ್ದು ಬಿಟ್ಟಿತ್ತು. ಅದಕ್ಕೆ ಇವತ್ತು ಮೆಣಸಿನ್ಕಾಯಿ ಚೀಲನೇ ಇಟ್ಟೀನಿ, ಯಾಕಂದ್ರೆ ಅದು ಖಾರ ಅಲ್ಲ ಮೆಣಸಿನ್ಕಾಯಿ ಚೀಲ ಕಡೆಯೆಲ್ಲನೂ ಐಡಿಯದ ಮೇಲೆ ಇಟ್ಟೀನಿ, ಗೊತ್ತಿಲ್ಲ ಅದು ಏನು ಮಾಡ್ತದೆ ಇಲ್ಲಿ ಅಂತೇಳಿ. ಇನ್ನು ಅಕ್ಕಿ ತೊಗೊಂಬಂದು ಇಟ್ಟಿದ್ರು, ಎಷ್ಟು ಸತಿ ಅಲ್ಲೇ ಬಿಟ್ಟರು ಕೂಡ ಮತ್ತೆ ನಾವು ಒಂದು ಸತಿ ಎತ್ತಿ ಇಡಲೇಬೇಕು. ಇಷ್ಟೆಲ್ಲ ಆದಮೇಲೆ ಮತ್ತೇನು ಮಾಡ್ತೀರಂತ ಕೇಳೋ ಮಾತು ಮಾತ್ರ ನಾವು ಕೇಳಿಸ್ಕೊಳ್ಬೇಕು. ಆ ರೀತಿ ಕೇಳಿದಾಗ ಮೈ ಎಲ್ಲ ಹೆಂಗೆ ಆಗ್ತದಂದ್ರೆ ಅದು ಹೇಳೋಕ್ಕಾಗೋದಿಲ್ಲ, ಅಷ್ಟು ಒಂದೇ ಸತಿ ಅಂದಂಗೆ ಆಗ್ಬಿಡ್ತೈತಿ ಮೈ ತುಂಬ. ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಎಲ್ಲ ಮಾಡಿದ್ಮೇಲೂ ಮತ್ತೆ ಒಂದು ಮಾತು ಕೇಳಿಸ್ಕೊಳ್ಳೋದೈತಲ್ಲ ಹೆಣ್ಮಕ್ಳಿಗೆ, ಯಾವ ಕರ್ಮ ಅನ್ನೋ ಥರ ಆಗ್ತದೆ. ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿಟ್ಟಿದ್ರೆ ಬಾಕ್ಸ್ನಾಗ ತೊಗೊಂಡ್ಬಿಟ್ಟಿನಿ, ಒಳಗಡೆ ಇಟ್ಕೊಳ್ಳೋಕೆ ಅದಕ್ಕೂ ಜಾಗ ಇಲ್ಲ. ಇನ್ನೇನು ಮಾಡೋದು, ಇದರಷ್ಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀವಿ. ಜೀವನನ ಎಲ್ಲಿಗೆ ಬಂದು ಮುಟ್ತದೆ ಅಂತಲೂ ತಿಳಿದಿಲ್ಲ. ಯಾಕಂದರೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀನಂದ್ರೆ ಜೀವನದಾಗ ನನಗೆ ಅನ್ನಿಸ್ತದೆ ಒಂದು ಸತಿ ಪ್ರಪಂಚದಲ್ಲಿ ನಂತರ ಹೆಣ್ಮಕ್ಳು ಮತ್ತೆ ಯಾರಾದ್ರೂ ಅದಾರ ಅಥವಾ ನಾನೇ ಇದನ್ನು ಇಷ್ಟೊಂದು ಅಡ್ಜಸ್ಟ್ ಮಾಡೋಕ್ಕೆ ಪ್ರತಿ ಒಂದರಲ್ಲೂ ಅಡ್ಜಸ್ಟ್ ಮಾಡ್ತೀನಿ ರೀ. ಎಷ್ಟು ಮಾಡ್ತೀನಿ ಅಂದ್ರೆ ನನಗೆ ವೈಕ್ ಅನ್ನಂಗೆ ಆಗ್ಬಿಟ್ಟೈತಿ. ಸದ್ಯಕ್ಕೆ ನನಗೆ ಎಲ್ಲನೂ ಬಿಟ್ಬಿಡ್ಲೆ ಅನ್ನೋ ಥರ ಆಗ್ತದೆ. ಅಷ್ಟ್ರ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ನಡೆದೀನಿ, ಹೇಳೋಕ್ಕಾಗೋದಿಲ್ಲ ಏನು ಮಾಡಲಿ ಅಂತ ಅನ್ನೋದು ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ಗೊತ್ತಿತ್ತಂದ್ರೆ ನಾನು ದಯವಿಟ್ಟು ಇಲ್ಲಿ ಕುಟ್ಟಿಸ್ತಾನೆ ಇರಲಿಲ್ಲ, ಊರಾಗ ಕುಟ್ಸ್ಕೊಂಬರ್ತಿದ್ದೆ. ಬೆಂಗಳೂರಾಗ ಈ ರೀತಿ ಖಾರ ಕೊಡ್ತಾರೆ. ಇದು ಉಪ್ಪು ನೋಡ್ರಿ, ಈಗ ಇದನ್ನ ಅದ್ರ ನೀರು ಆಗ್ತದಂತಾಗ ನೋಡ್ರಿ. ಈಗ ಮತ್ತೆ ಹಿಟ್ಟು ಸುಡ್ತದೆ ಗಿರಣಿ ಹಂಗ ಈ ಹಿಟ್ಟಿನ ಗಿರಣಿ ಹಾಕ್ಯಾನ ಏನ್ ಮಾಡಿ ನೀವು ಬೇರೆ ಅದನ್ನ ಮಸಾಲೆ ಕೊಡ್ತಾರಲ್ಲ, ಇದು ಏನ್ ಬೆಳಬೆಳಗ ಉಪ್ಪು ಅದು ಆ ಮಸಾಲೆ ಕುಟ್ಟೋದು ಬೇರೆ ಆದ್ರೆ ಮಿಷನ್, ಅದೇ ಅದೇ ಒಂದೇ ವಿಷಯದಾಗ ಇದು ಇಟ್ಟೆ ಖಾರ ಬೇರೆ ಎರಡು ಕಡ್ಡಿ ತರ ಇರ್ತದ್ರಿ, ಒಂದೊಂದ್ ಕಡ್ಡಿ ಅದೇ ಇಲ್ಲ, ಅದು ಬೇರೆ ಇದು ಬೇರೆ. ಇದು ಗಿರಣಿ, ಇದು ಯಾವ ಗಿರಣಿ ಹಾಕದ ರಾಗಿ ಮಸಾಲೆ ಬೀಸ ಗಿರಣಿ. ಇಷ್ಟು ವಿಚಿತ್ರ ಖಾರ ನಾನು ಇದು ಜೀವನದಾಗ ಫಸ್ಟ್ ಟೈಮ್ ನೋಡಿದ್ದು. ಸಣ್ಣ ಆಗ್ಯದಿಲ್ಲ, ಸಣ್ಣ ಆಗ್ಯದ ಮಣ್ಣಾಗ್ಯದ. ಓ ನನ್ನ ಖಾರ ನೋಡಿ ಮನ್ಸು ಹಾಳಾಗೋಯ್ತು. ಛೀ, ಅಂಗಡಿಯಲ್ಲಿ ತೊಗೊಂಬಂದಿದ್ದೆ ಬೆಸ್ಟ್ ಇತ್ತಲ್ರಿ ಇದಕ್ಕಿಂತ. ನಿಜವಾಗ್ಲೂ ನನ್ನ ಮನಸ್ಸೇ ಸತ್ತೋಯ್ತು ಈ ಖಾರ ನೋಡ್ಬಿಟ್ಟು. ಜೀವನದಾಗ 10 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಯಾವತ್ತೂ ಖಾರ ಕುಟ್ಸಿರ್ಲಿಲ್ಲ. ಈ ಖಾರದ ಅವತಾರನ ನಾನು ಇಲ್ಲಿ ನೋಡಿರಲಿಲ್ಲ. ಮೆಣಸಿನ್ಕಾಯಿ ನೋಡಿದ್ರೆ ಅಷ್ಟೊಂದು ಕೆಂಪಿಗಿದೆ, ಈ ಖಾರ ನೋಡಿದ್ರೆ ಈ ಅವತಾರದಾಗ ಹೆಂಗೆ ಹೋಗ್ಯದ ಅಂದ್ರೆ ಕೆಟ್ಟೋಗಿರೋ ಖಾರ ಥರ ಐತಿ ಇದ್ರ ಕಲರ್. ಯಾವನಾರು ನಮ್ಮ ಮನೆ ಊಟಕ್ಕೆ ಬಂದಾಗ ಈ ಖಾರ ಹಾಕೋದು ಏನಾದ್ರು ನೋಡ್ಬಿಟ್ರೆ ದಯವಿಟ್ಟು ಅವ್ರು ಊಟನೇ ಮಾಡಲ್ಲ, ಖಂಡಿತವಾಗ್ಲೂ ಎದ್ದೋಗ್ಬಿಡ್ತಾರೆ. ಪುನಃ ತೆಗಿತಿ, ನೀನು ಅಡುಗೆನೂ ಬೇಡ, ನೀನು ಊಟನೂ ಬೇಡ, ನೀನೇ ತಿಂದ್ಬಿಡು ಅಂತ. ಅಲ್ಲ ಅವ್ರು ಯಾರು ಈ ಥರ ಖಾರ ಕುಡ್ಸೋರು ಬೆಂಗಳೂರು ಹಚ್ಚಿ. ನಾನು ನಿಮ್ಮ ಜೀವಮಾನದಾಗೂ ಜೀವಮಾನದಾಗೂ ಖಾರ ಕುಡ್ಸಲ್ಲ. ಇಲ್ಲಿ ಉಪ್ಪು ಹಾಕಲ್ಲಂತೇನು ಅವ್ರು ಖಾರ ಉಪ್ಪಿಗೆ ಹಿಂಗೆ ಹಾಕ್ತಾರತ ಮಣ್ಣು ಉಣ್ಣಿ ಕುರಿ. ಹಾಂ ಖಾರ ಕೊಡ್ದ ಅದ್ರ ನೀರು ಬಿಡ್ತದ್ರಿ. ಎಂಥವು ಯಾವ ಮಿಷಿನ್ದಾಗ ಕುಟ್ಟಾವಿ ಅನ್ಸುತ್ತೇವು ದಾಳಿ ಹೊಡ್ಲಿಕ್ಕೆ. ಹಿಂಗೆ ಕುಟ್ಟ ಮಿಷಿನ್ ಇಲ್ಲ, ಗಿರಣಿ ಅದ ಇಟ್ಟು ಬೀಸ್ತಾರಲ್ಲ ಅದ್ರಾಗ ಮತ್ತೊಂದ್ರದಾಗ. ಛೇ, ನಮ್ಮೂರ್ ಕಡೆ ಹಿಂಗಂತಾರೆ, ಈ ಕಡೆ ಒಂದು ಸಾರಿ, ಈ ಕಡೆ ಒಂದು ಸಾರಿ, ಈ ಕಡೆ ಒಂದು ಸಾರಿ, ಈ ಕಡೆ ಒಂದು ಸಾರಿ, ಈ ಕಡೆ ಬೀಸ್ತದ. ಅದೇ ಹೇಳಿದ್ನಲ್ಲ, ಅದ್ರಾಗ ನಳದಾಗ ಹಾಕಿ ಪುಡಿ ಮಾಡ್ತಾನೆ, ಮೊದಲು ಮಿಕ್ಸರ್ ಇರ್ತದಲ್ಲ ದೊಡ್ಡದು, ಅದ ನೀರು ಕುಡಿತೀವಲ್ಲ ಅವತ್ತ ನಳ ಅದ, ಅದ್ರಾಗ ಹಾಕಿ. ಇದೆಲ್ಲ ಮಕ್ಕಳ ಆಟ ಕೆಲಸ ಆದ್ರಿ ಇಲ್ಲಿ ಬೆಂಗಳೂರಾಗ. ನಮ್ಮಂಗೆ ಯಾಕಾಗಿತ್ತು ಬಾಡ್ರಿ, ಈ ಕಡೆ ಹೋಗ್ಲಿಕ್ಕೆ ಹೊಲಸ ಇಲ್ಲಿ ಯಾವ ಮಾಡ್ತಾನೆ ಈ ಸಂಸಾರ. ಛೇ, ಬೆಂಗಳೂರು. ಹಾಂ ಬೆಂಗಳೂರು ತಾಳಿ ಹೊಡ್ಲಿ. ಖರೆ ಹೇಳ್ರಿ, ಇಷ್ಟು ವರ್ಷನಾಗ ನಾನು ಖಾರ ಅಂದ್ರೆ ಅಂಗಿ ಖಾರನೇ ತರಿಸಿದ್ದೆ ನಾನು. ಆದ್ರೆ ಇಷ್ಟು ಅದ್ವಾನ್ ಖಾರ ಕುಟ್ಟಿಸಿದ್ದಿಲ್ಲ ನಾನು. ಯಾವಾಗಲೂ ಊರಿಂದನೇ ಖಾರ ತರಿಸಿವಿ. ಈ ಸಾರಿ 2 kg, 2 kg 1/4 kg ಅದು
ಈ ಇಷ್ಟು ಖಾರ ನಾನು ಯಾವಾಗ ಖಾಲಿ ಮಾಡ್ಬೇಕೇನು, 1 ವರ್ಷನೇ ಬರ್ತದೆ ಏನು ಮಾಡ್ತದೆ ಇದಿಷ್ಟು. ಇದು ನೋಡೇ ಫಸ್ಟೇ ಆಲ್ರೆಡಿ ಮನ್ಸು ಹಾಳಾಗೈತಿ. ಈಗ ಇದನ್ನು ಖಾಲಿ ಆಗೋವರೆಗೂ ಡೈಲಿ ನಾನು ಇನ್ನು ಇಲ್ಲ, ನಾನು ಎಲ್ಲಿ ಕೋಮಾಗೆ ಹೋಗ್ಬಿಡ್ತೀನಿ ಅಂತ ಈ ಖಾರ ನೋಡಿ ನೋಡಿ ನೋಡಿ. ಬಾಗ್ಲಾಕೊಂಡು ಏನು ಮಾಡತ್ತಿ? ಏಯ್ ಏನೋ ಮಾಡಾಕತ್ತಿ ಅಲ್ಲಿ ನೋಡೋಣ. ಏನೋ ಘಮ ಘಮ ಅನ್ನಾಗತ್ತೈತಿ. ವಾ ಜಾಮೂನ್ ಏನಾಗತ್ತನ್ರಿ ಕಳ್ಳ, ನನ್ಗೆ ಗೊತ್ತಾಯ್ತು. ನನಗೂ ಬೇಕು, ಹಾಕು ಪಟಲ ಹಾಕು ಪ್ಲೀಸ್ ಪ್ಲೀಸ್. ನಿನ್ ಬರ್ತಡೇ ಹೌದು, ನನಗೂ ಹಾಕು. ಚಮಚ ತಗೋ, ಚಮಚ ಇಲ್ಲೇ ಐತೆ ನೋಡು ನಿನ್ನ ಮುಂದೆ. ಇಲ್ಲಿ ಇಲ್ಲಿ ಇಲ್ಲಿ. ಆ ಏನ್ರಿ ಇದು? ಜಾಮೂನ್ ಹಾಕಿದ್ರು ಒಂದು ರಸ ಹಾಕ್ಬಿಟ್ಟ. ಇನ್ನೊಂದು ಹಾಕೋ, ನನಗೂ ಆಸೆ ಆಗ್ಬಿಟ್ಟೈತಿ ತಿನ್ಬೇಕು ಅಂತ. ಬಿಡು, ನೀನು ಒಂದೇ ಸತಿ ಮುಕ್ಬೇಡ, ಸ್ವಲ್ಪ ರಸ ಹಾಕು. ನಾನು ರಸ ಹಂಚ್ಕೊಂಡು ತಿಂದ್ರೇ ಟೇಸ್ಟು. ಬಿಡು ಸಾಕು. ರಸದ ಜೊತೆಗೆ ಈಗ ಕಟ್ ಮಾಡ್ಕೊಂಡು ತಿನ್ಬೇಕ್ರಿ, ಭಾರಿ ಟೇಸ್ಟ್ ಕೊಡ್ತೈತಿ. ಅವತ್ತು ಮಾಡಿಟ್ವಿ, ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದ್ವಿ. ತಿಂದಾದ್ಮೇಲೆ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ನನಗೆ ಈ ಜಾಮೂನ್ ಈ ಥರ ಕಟ್ ಮಾಡಿ ತಿರ್ಗಾ ಆ ಪಾಕಲ್ಲಿ ಈ ಥರ ಮಾಡ್ಕೊಂಡು ತಿಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತೈತಿ. ತಿಂದು ಹೋಗ್ಬಿಟ್ಟ. ಪಲಾವ್ ಮಾಡ್ಬೇಕಂತ ತರಕಾರಿ ಎಲ್ಲ ಕಟ್ ಮಾಡೋದನ್ರಿ. ಪಲಾವ್ ಬೇಡ ಅನ್ನಿಸ್ತು. ಈ ಥರ ತರಕಾರಿ ಕಟ್ ಮಾಡಿ ಡಬ್ಬುಡ್ದು ಪುಟ್ಟಿನ. ಯಾಕಂತಂದ್ರೆ ಸಾಯಂಕಾಲನೇ ಆಗ್ಬಿಡ್ತು. ಈಗ 5:05 ಅಲ್ಲತ್ತೈತಿ. ಈಗ ಪಲಾವ್ ಮಾಡಿ ಮಧ್ಯಾಹ್ನ ಏನಂತಾರಲ್ಲ, ಮಧ್ಯಾಹ್ನಕ್ಕನಲ್ಲ ಸಂಜೆಕ್ಕನಲ್ಲ ಅನ್ನಂಗೆ ಈಗ ಮಾಡಿಬಿಟ್ಟು ಏನು ಮಾಡಲಿ. ಅದಕ್ಕೆ ಬೇಡ, ನೈಟ್ ಮಾಡಿಬಿಡೋಣ. ಎಲ್ಲರಿಗೂ ಅವ್ರಿಗೆ ಊಟಕ್ಕೂ ಆಗ್ತದ ಮತ್ತು ನಮ್ಮ ಊಟಕ್ಕೂ ಆಗ್ತದ ಅಂತ ಹೇಳ್ಬಿಟ್ಟು ನೈಟ್ ಪಲಾವ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಈ ಸದ್ದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ಸ್ನ್ಯಾಕ್ಸ್ ಮಾಡಿ. ಏನಪ್ಪ ಅಂತಂದ್ರೆ ಏನು ಹೇಳ್ತಾರೆ, ಮಂಡಕ್ಕಿ ಏನೋ ಗಿರ್ಮಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸಿದ್ಧಾರ್ಥನ ಕೈಯಲ್ಲಿ ಮಾಡಿಸ್ತೀನಿ. ಯಾಕಂದ್ರೆ ಅವ್ರು ಹಾಸ್ಟೆಲ್ದಾಗ ಅವಾಗ ಮಾಡ್ಕೊಂಡು ತಿಂತಿದ್ರು ಅಂತ. ಭಾರಿ ಮಸ್ತ್ ಆಗ್ತಿತ್ತು ಮಮ್ಮಿ ಅಂತೇಳಿ ಬಿಲ್ಡಪ್ ಕೊಟ್ಟಾನ. ಆ ಮಸ್ತ್ ಮಂಡಕ್ಕಿ ನಾನು ತಿನ್ನಬೇಕು ಅಲ್ವಾ, ಹಂಗಾಗ್ಬಿಟ್ಟು ಇವಾಗ ಅವನಿಗೆ ಮಾಡಕ್ಕೆ ಹಚ್ತೀನಿ. ಬಾ ಮಾಡ್ಬಾ. ಗಿರ್ಮಿಟ್ ಮಾಡೋಕ್ಕೆ ಕೆಲವೊಂದು ತರಕಾರಿಗಳು ಬೇಕ್ರಿ. ಅದನ್ನು ತರಕಾರಿಗಳನ್ನ ಕಟ್ ಮಾಡ್ಕೊಳತ್ತಿದ್ದೆ. ಕ್ಯಾರೆಟು ಸಿದ್ಧಾರ್ಥ ತುರಿಯಾಕತ್ತಿದ್ದ, ನಾನು ಈರುಳ್ಳಿನ ಕಟ್ ಮಾಡತ್ತಿದ್ದೆ. ನಾನು ಹೇಳಿದೆ ಕ್ಯಾರೆಟ್ ನಾನು ತುರಿತೀನಿ, ನೀನು ಈರುಳ್ಳಿ ಕಟ್ ಮಾಡೋಂಥ ಸಾಧ್ಯ ಇಲ್ಲದ ಮಾತು. ಬೇಕಂದರೆ ನಾನು ಮಾಡೋದು ಬಿಟ್ಬಿಡ್ತೀನಿ, ತಿನ್ನೋದು ಬಿಟ್ಬಿಡ್ತೀನಿ, ಅದು ಅಂತ ಮಾಡಲ್ಲ ಅಂತ ಹೇಳ್ದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಅಂತೂ ಕಟ್ ಮಾಡಲ್ಲ ಅವನು. ಹಾಗೆ ನಾನು ಕಟ್ ಮಾಡಿ ಕೊಟ್ಟೆ. ಅದಾದಮೇಲೆ ಪುಟಾಣಿ ಮತ್ತು ಶೇಂಗದ ಕಾಳು ಎರಡೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ, ಸ್ವಲ್ಪ ಖಾರ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿ ಬರುತ್ತೆ. ಈ ಥರ ಟೇಸ್ಟಾಗಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹಾಕೋದ್ರಲ್ಲಿ ಎಣ್ಣೆನ ಜಾಸ್ತಿ ಆಗಿಬಿಡ್ತೀವಿ. ನೀವು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕೊಂಡು ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆನ ಜಾಸ್ತಿ ಆಗಬಾರ್ದು, ಅದಕ್ಕೆ ಫ್ರೈ ಮಾಡಿದರೆ ಕರೆಕ್ಟಾಗಿ ಆಗಿರಬೇಕು. ಅದಕ್ಕೆ ಅದ್ರೊಳಗೆ ಖಾರ ಹಾಕ್ದೆ, ಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಟೆ. ಸಿದ್ಧಾರ್ಥ ಗಿರ್ಮಿಟ್ ಮಾಡೋಕ್ಕೆ ರೆಡಿ ಮಾಡಿದ್ರೆ ಫಸ್ಟ್ ಎಣ್ಣೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು, ಅಂದರೆ ಕುಟ್ಟಿಸ್ಕೊಂಡು ಬಂದಿರುವಂಥ ಖಾರದ ಪುಡಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿ ಬರ್ತದೆ ಅಂತ ಹಾಗಾಗ್ಬಿಟ್ಟು ಅವನಿಗೆ ಬಿಟ್ಬಿಟ್ಟಿದ್ದೀನಿ ಮಾಡೋಕ್ಕೆ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರ ಎರಡನ್ನೂ ಹಾಕ್ಕೊಂಡು ಮತ್ತೆ ಒಂದು ಸತಿ ಅದನ್ನು ಮಿಕ್ಸ್ ಮಾಡ್ಕೊಂಡ. ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ನೀಟಾಗಿ ಮಂಡಾಳಕ್ಕೆ ಹಿಡ್ಕೊತದೆ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಆ ರೀತಿ ಮಾಡ್ಕೊಂಡ. ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ. ನೀಟಾಗಿ ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಟೇಸ್ಟ್ ಹಿಡಿತದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಸಿದಾದ್ಮೇಲೆ ಇದು ಲಾಸ್ಟಿಗೆ ಮಾಡಿ ಇಟ್ಕೊಂಡಿರುವಂಥ ಶೇಂಗದ ಕಾಳು ಮತ್ತು ಪುಟಾಣಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ದೆ. ಸಖತ್ತಾಗಿ ಟೇಸ್ಟ್ ಬರೋಕತ್ತಿತ್ತು. ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ನನಗಂತೂ ಬಾಯಲ್ಲಿ ನೀರೇ ಬರೋಕತ್ತಿತ್ತು. ಮಾಡ್ತಾ ತಿಂದ್ಬಿಡೋಣಷ್ಟು. ಅವ್ನು ಮಾಡೋದೆಲ್ಲ ನೋಡಿ, ಅದ್ರ ಟೇಸ್ಟ್ ನೋಡಿ, ಅದ್ರ ಕಲರ್ ನೋಡಿಬಿಟ್ಟು ನನಗೆ ಒಂದು ನೆನಪಾಯ್ತು. ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ನೀನು ಪಾನಿಪುರಿನೂ ಮತ್ತು ಬೇಲ್ಪುರಿನೂ ಮಾಡಿಕೊಂಡು ಮಾರು, ಸಾಲಿ ಕಲಿಯೋದೆಲ್ಲ ಬಿಟ್ಬಿಡು, ಸಖತ್ತಾಗಿ ಕಲ್ತಿದ್ಯಾವ ಬೇಲ್ಪುರಿ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಂದ ತಕ್ಷಣ ಅವ್ನಿಗೆ ಜೋರು ನಗು ಬಂದ್ಬಿಡುತ್ತೆ. ಹೋಗ್ರಿ, ಯಾರು ಮಾಡ್ತಾರೆ ಈ ಕೆಲಸ? ಟೇಸ್ಟ್ ಮಾಡ್ತೀನಿ, ಜಲ್ದಿ ತಿಂದು ನೋಡ್ರಿ. ಮಾಡ್ಬೇಕಂದ್ರೆ ಬಾಯಲ್ಲಿ ನೀನು ಸ್ವರ ಆಗ್ತದ. ಮೊಸರು ಬೇಕಾಯ್ತು. ರೋಡ್ ಸೈಡಲ್ಲಿ ಕೊಡ್ತಾರಲ್ಲ ಬೇಲ್ಪುರಿ, ಗಿರ್ಮಿಟ್ಟು, ಸೇಮ್ ಹಂಗೆ ಆಗಿದೆ. ಸಖತ್ ಟೇಸ್ಟು, ಸೂಪರ್ ಆಗಿದೆ. ಫಸ್ಟ್ ಟೈಮ್ ಮಾಡೋಣ ಅನ್ಕೊಂಡೆ, ಸಖತ್ ಮಾಡೋಣ.
ನಮ್ಮ ರೂಢಿ ಅದ ರೀ. ಅವ್ರಿಗೆ ಅಲ್ಲಿ ರೂಢಿ ಐತಿ ಆದ್ರೆ ಮನ್ಯಾಗ ಒಟ್ಟ ಮಾಡಿರಲಿಲ್ಲ. ಖಾರ ಹಾಕೋತಿದ್ದ. ಕರೆಕ್ಟ್ ಅದ್ರಿ ಖಾರ. ಹೆಂಗಿದ್ರಪ್ಪ? ಸೂಪರ್ ಆಗಿದೆ. ಅರ್ಧ ತಿಂದಾದ್ಮೇಲೆ ನೆನಪಾಯ್ತು ಫ್ರೆಂಡ್ಸ್, ಚಹಾ ಇದ್ರೆ ಎಷ್ಟು ಮಸ್ತ್ ಅನ್ನಿಸ್ತದಲ್ಲ ಇದ್ರ ಜೋಡಿ ಅಂತೇಳ್ಬಿಟ್ಟು. ನಿಜಕ್ಕೂ ಅದು ಸಾಯಂಕಾಲ ಟೈಮು ಮಳೆ ಬರೋ ಟೈಮಲ್ಲಿ ಈ ಸ್ನ್ಯಾಕ್ಸು ಮತ್ತು ಈ ಟೀ ಇದ್ದರೆ ಎಷ್ಟು ಬಾಯಿಗೆ ರುಚಿ ಕೊಡ್ತೈತಿ ಹಿತ ಅನ್ನಿಸ್ತೈತಲ್ಲ. ಹಾಗಾಗಿಬಿಟ್ಟು ಏನು ಮಾಡಿದೆ ಫ್ರೆಂಡ್ಸ್, ಚಹಾನ ಮಾಡಿದೆ, ಸಿದ್ಧಾರ್ಥಗೂ ಕೊಟ್ಟೆ. ಸಿದ್ಧಾರ್ಥ ಯಾವಾಗಲೂ ಚಹಾ ಕುಡಿಯಲ್ಲ, ಇದ್ರ ಜೊತೆಗೆ ಟೇಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ಗಿರ್ಮಿಟ್ಟಿತ್ತು ತಿನ್ನೋಕ್ಕೆ ಹಾಕ್ಕೊಂಡು ಅವನು ಸ್ವಲ್ಪ ತಿಂದು ಖಾಲಿ ಮಾಡ್ದೆ. ಇನ್ನೂ ಸ್ವಲ್ಪ ಐತೆ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕುಡಿತಾ ಇದ್ರೆ ಬಾಯಿ ಏನು ರುಚಿ ಅಂತೀರ. ಅದರಲ್ಲಿ ನನಗೆ ಈ ರೀತಿ ಹದ ಮಾಡ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಖುಷಿ, ಆಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಅದ್ರ ಬಾಯಿಗೆ ಚೊರ್ರ ಅಂತ ಸುಡಾಕತ್ತಿತ್ತು, ಆದರೂ ಕುಡಿಯೋಕೆ ಬಿಡೋಕೆ ಮನಸ್ಸಿಲ್ಲ. ಅಷ್ಟು ಒಂದು ಆ ಖಾರವಾಗಿ ತಿಂದಿದ್ಮೇಲೆ ಬಾಯಿ ಹೆಂಗೆ ಚೊರಕ್ಕಂತೈತೆ ನೋಡ್ರಿ. ಆದರೂ ಚಹಾ ಕುಡಿಯೋಕೆ ಬಿಡಬೇಕಂತ ಮನಸ್ಸಾಗೋವಲ್ದೆ. ಅದನ್ನು ಕುಡಿತಾ ಹಂಗೆ ಅದನ್ನು ತಿಂದು ಖಾಲಿ ಮಾಡಿ ಆದಮೇಲೆ ಮತ್ತು ಸಾಯಂಕಾಲ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ರೀ. ಬೆಳಿಗ್ಗೆಯಿಂದ ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನನಗೇನು ಅನ್ನಿಸ್ತಪ್ಪ ಅಂತಂದ್ರೆ ಯಾಕಾದರೂ ಜೀವನ ಬೇಕು ಅಂತ ಅನ್ನಿಸ್ಬಿಡ್ತು. ಸಾಕಾಗೋಯ್ತು. ಚಪಾತಿ ಮಾಡಬೇಕಾದ್ರಂತೂ ನನಗಂತೂ ಯಾರಾದರೂ ಮಾಡಿಕೊಟ್ರೆ ಚಲೋ ಅನ್ನಿಸ್ತದೆ ನೋಡಂತ. ಆದರೂ ಬಿಟ್ಟು ಮನ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಬೇಲ್ಪುರಿ ಎಲ್ಲ ತಿಂದಿದ್ವಿ, ಇವ್ರಿಗೆ ಬಾಕ್ಸಿಗೆ ಹಾಕಿ ಕೊಡ್ಬೇಕಲ್ರಿ ಮೇಲಿನವ್ರಿಗೆ ಊಟ ಮಾಡಲೇಬೇಕಾಯ್ತು. ಮತ್ತು ರೈಸ್ ಒಗ್ಗರಣೆ ಮಾಡಿಬಿಟ್ಟು ಚಪಾತಿ ಮಾಡಿ ಮತ್ತೆ ಅದೇ ಥರನೇ ಪಲ್ಯ ಮಾಡಿದೆ. ಸಿದ್ಧಾರ್ಥ ಬಾಕ್ಸಿಂಗ್ ಮಾಡಿ ಕಟ್ಟಿದ್ನಲ್ಲ ಅದೇ ಥರ ಕ್ಯಾರೆಟು ಮತ್ತು ಬಟಾಣಿ ಹಾಕ್ಬಿಟ್ಟು ಪಲ್ಯ ಮಾಡಿದೆ. ಸಖತ್ತಾಗಿ ಬರ್ತದೆ ರೀ ಇದು ಅಂತೂ. ಈರುಳ್ಳಿ ಸ್ವಲ್ಪ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕಿ ಈ ರೀತಿ ಪಲ್ಯ ಮಾಡ್ಕೊಂಡ್ರೆ ಚಪಾತಿಗೆ ಸಖತ್ತಾಗಿ ಟೇಸ್ಟಾಗಿರ್ತದೆ. ಅದನ್ನು ಮಾಡಿಬಿಟ್ಟು ಕಂಪ್ಲೀಟಾಗಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸಿದೆ. ಸಾಕಪ್ಪ ಶಿವನೇ ಅನ್ನೋಷ್ಟರಲ್ಲಿ ಅಕ್ಕಿ ಬೇರೆ ನೆನೆಸಿಟ್ಬಿಟ್ಟಿದ್ನಲ್ಲ ಅದನ್ನ ಯಾರು ರುಬ್ಬೋರು, ಇನ್ನು ಅದನ್ನು ಬೇರೆ ರುಬ್ಬೇಕಂತ ಹೇಳ್ಬಿಟ್ಟು ಹಣಿ ಕೈ ಎಸ್ಕೊಂಡು ಕೂತ್ಕೊಂಡು ಅದೊಂದು ರುಬ್ಬಿದೆ. ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡ್ಕೋತೀವಿ, ಆದ್ರೂ ಮತ್ತೆ ನಾನು ಹೇಳ್ತೇನಲ್ಲ ಲಾಸ್ಟಲ್ಲಿ ಬರೋದು ಒಂದೇ ಮಾತು, ಏನು ಮಾಡಿದೆ ನೀನು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ಇವತ್ತೆಲ್ಲ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗೈತಿ. ಮಲ್ಕೊಂಡ್ರೆ ಎದ್ದು ಹೇಳ್ತೀನಿಲ್ಲ ಗೊತ್ತಿಲ್ಲ ಅನ್ನೋ ರೀತಿ ಆಗೈತಿ. ಇನ್ನೇನು ಅಕ್ಕಿ ರುಬ್ಬಿ ಸಾಕಪ್ಪ ಅನ್ನೋಷ್ಟರಲ್ಲಿ ಈ ಖಾರದ ಡಬ್ಬಿ ಒಂದು ಕಾಣ್ತು ಕಣ್ಣಿಗೆ. ಇದನ್ನು ಬೇರೆ ತುಂಬಿಡಬೇಕು, ಇದು ಬಿಡೋಂಗಿಲ್ಲ. ಯಪ್ಪ ಯಾರಿಗೆ ಬೇಕು ಈ ನಾಯಿ ಪಾಡು ಜೀವನ ಅನ್ನಂಗೋಯ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇದನ್ನು ಖಾರನೂ ಎಲ್ಲ ತುಂಬಿಡ್ಬೇಕು. ಇನ್ನೇನು ಮಾಡೋದು, ಬಿಟ್ಟರೆ ನಿರ್ವಾಹ ಇಲ್ಲ, ಯಾರು ಮಾಡ್ತಾರೆ, ನಾವೇ ಮಾಡ್ಕೋಬೇಕು ಫ್ರೆಂಡ್ಸ್. ಮುಖ ನೋಡ್ರಿ ಒಣಗಿದ ತಾವರೆ ಆಗ್ಬಿಟ್ಟೈತಿ. ನಿಜವಾಗ್ಲೂ ನನಗೆ ಇವತ್ತು ಸಖತ್ ಬೇಜಾರು ಅನ್ನೋದಕ್ಕಿಂತ ಒಂಥರ ಮೈ ಸುಸ್ತು ಸಿಕ್ಕಾಪಟ್ಟೆ, ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ಮತ್ತೆ ನಾಳೆ ವಿಡಿಯೋದ್ರಿಗೆ. ಟಾಟಾ ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ.